ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸಾಹೇಬ್ರೆ, ಇಲ್ಲ, ಈಗ ದುಡ್ಡಿಗಿಂತ ಇವ್ರನ್ನ ಮೊದಲು ಆಸ್ಪತ್ರೆಗೆ ಸೇರಿಸೋದು ಮುಖ್ಯ. ಇವ್ರನ್ನ ಮೊದಲು ಆಸ್ಪತ್ರೆಗೆ ಸೇರಿಸ್ತೀನಿ. ಯಾರಾದ್ರೂ ಇದೀರಾ ಸಹಾಯ ಮಾಡೋದಕ್ಕೆ? ಯಾರಾದ್ರೂ ಸಹಾಯಕ್ಕೆ ಬನ್ನಿ. ನನ್ನ ಮನಸ್ಸಲ್ಲಿ ಯಾಕೋ ಈ ಭಾವನೆ ಕೂತಿದೆ. ಇದೆಲ್ಲ ಮುಗಿದ್ಮೇಲೆ ನನ್ನ ಕೊನೆ ನಿಲ್ದಾಣ ವಡೋದರನೇ ಆಗಿರುತ್ತೆ ಅಂತ. ಯಾಕಂದ್ರೆ ನಮ್ಮ ಹತ್ರ ಇರೋ ದುಡ್ಡಿಗೆ ಇನ್ನೂ ಅದು ಎಷ್ಟೇ ದುಡ್ಡು ಸೇರಿಸಿದ್ರು ಕೂಡ ನಮಗೆ ಬೇಕಾಗಿರೋಷ್ಟು ಹಣ ಕೊಡ್ಸೋದಕ್ಕಾಗಲ್ಲ. ಭೀಮಾ, ಯಾರಿಗೆ ಗೊತ್ತು, ಒಂದ್ ವೇಳೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ದುಡ್ಡು ಸಿಕ್ಬಿಟ್ರೆ? ಇಲ್ಲ ಅತ್ತೆ, ಅದೃಷ್ಟದ ಮೇಲೆ ನನಗೆ ನಂಬಿಕೆ ಇಲ್ಲ. ಈಗ ಆಗಿದ್ದಾಗ್ಲಿ ಅಷ್ಟೇ. ಏನೇ ಇದ್ರು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತಲ್ವಾ ಅತ್ತೆ? ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಏನಾಗುತ್ತೋ ಏನೋ. ತಗೊಳ್ಳಿ ನಂಜುಂಡಣ್ಣ. ರಾಘಣ್ಣ, ಒಂದ್ ಮಾತಂತೂ ಸತ್ಯ ನೋಡು. ಈ ಜೀಜಾಬಾಯಿ ಮನೆಯವರು ಯಾವಾಗ ಹೊರಗಡೆ ಹೋದ್ರೋ, ಈಗ ಜೀಜಾಬಾಯಿ ನಮ್ಮೆಲ್ರಿಗೋಸ್ಕರ ಒಳ್ಳೆ ಚಹಾ ಮಾಡೋ ಮನ್ಸು ಮಾಡಿದ್ದಾರೆ. ನಂಜುಂಡಣ್ಣ, ನನಗೂ ಗೊತ್ತಿದೆ. ನನ್ನ ಮನೆಯವ್ರು ಯಾರ್ಯಾರೆಲ್ಲ ಹೋಗಿದ್ದಾರೋ ಅವರಲ್ಲಿ ನನ್ನ ಗಂಡ ಒಬ್ರು ಮನೆಗೆ ಬಂದ್ರೆ ಸಾಕು. ನಂಗೆ ಇಡೀ ವಠಾರಕ್ಕೆ ಪ್ರತಿದಿನ ಚಹಾ ಮಾಡ್ಕೊಡ್ತೀನಿ. ಆದ್ರೆ ಇವತ್ತೆಲ್ರೂ ವಾಪಸ್ ಬರ್ತಾರಲ್ಲ ನೋಡಿ, ಇವರೆಲ್ಲ ಇಷ್ಟು ದಿನ ಹೊರಗಡೆ ಹೋಗಿ ಅಲ್ಲಿ ಎಷ್ಟು ದುಡ್ಡು ಕಲೆ ಹಾಕಿದಾರೋ ಅಂತ ನಾವಿವತ್ತು ಕಣ್ಣಾರೆ ನೋಡ್ಲೇಬೇಕಾಗತ್ತೆ ಅಲ್ವಾ? ಎಲ್ಲಿಟ್ಟೆ ಕನ್ನಡಕನ? ರಮಾ, ನನ್ನ ಕನ್ನಡಕ ನೋಡಿದ್ಯಾ? ರಮಾ, 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 ನೀನ್ ಬಂದ ಮೇಲೆ ನಿನಗಿದು ಹೇಳೋದಿದೆ. ನೀನಿಲ್ದೇ ಇದ್ದಾಗ ನನ್ನ ಜೀವನ ಎಷ್ಟು ಅಸ್ತವ್ಯಸ್ತ ಆಗಿತ್ತು ಅಂತ. ರಮಾ, ನೀನ್ ನನ್ನ ಜೊತೆ ಇದ್ರೆ ಜೀವನ ನಿಶ್ಚಿಂತೆಯಿಂದ ನಡೆಯುತ್ತೆ. ಭೀಮಾ, ಭೀಮಾ, ಎಲ್ರೂ ಬಂದ್ರು. ಹೇಗಿದ್ದೀರಾ ನೀವು? ಚೆನ್ನಾಗಿಲ್ಲ, ನೋವಲ್ಲಿದ್ದೀನಿ, ಕಷ್ಟದಲ್ಲಿದ್ದೀನಿ. ನನಗೆ ಗೊತ್ತಾಗ್ತಲ್ಲ ಏನು ಮಾಡಬೇಕು ಅಂತ. ರಾಮ್ಜಿ,
ರಾಮ್ಜಿ, ದುಡ್ಡಿನ ವ್ಯವಸ್ಥೆ ಏನಾದ್ರೂ ಆಯ್ತಾ? ಇಲ್ಲ, ಆಗಿಲ್ಲ. ದುಡ್ಡನ್ನ ಕೂಡ್ಸಕ್ಕಾಗ್ಲಿಲ್ಲ. ಅರ್ಧ ದುಡ್ಡನ್ನ ಕೂಡ ಕೂಡ್ಸಕ್ಕಾಗ್ಲಿಲ್ಲ. ಮೊದಲು ನೀವು ಕೂತ್ಕೊಳ್ಳಿ, ನಾನು ಎಲ್ರಿಗೂ ಚಹಾ ಮಾಡ್ಕೊಂಬರ್ತೀನಿ. ಭೀಮರಾವ್, ಹಾ ರಾಮ್ಜಿ, ಏನ್ ನಿರ್ಧಾರ ಮಾಡಿದ್ರಿ? ಸಾಹೇಬ್ರೆ, ಇನ್ನು ಸ್ವಲ್ಪ ದಿನ ಸಮಯಾವಕಾಶ ಕೊಟ್ರೆ ತುಂಬ ಉಪಕಾರ ಆಗತ್ತೆ. ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಿ. ದುಡ್ಡಿನ ವ್ಯವಸ್ಥೆ ಆಯ್ತೋ ಇಲ್ವೋ? ಇಲ್ಲ ಅಂತಂದ್ರೆ ಭೀಮರಾವ್ನ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ನಮ್ಮನ್ನು ತಡೆಯೋರ್ನ ಅಪರಾಧಿ ಅಂತ ಭಾವಿಸಲಾಗತ್ತೆ. ನಡಿ ಭೀಮರಾವ್. ನಿಮ್ ಜೊತೆ ಬರ್ತೀನಿ ಸಾಹೇಬ್ರೆ. ನಾನು ನನ್ನ ವಸ್ತುಗಳನ್ನ ತರ್ತೀನಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಬೇಡ, ಸಂಬಂಧಗಳಲ್ಲಿ ಹೇಳ್ದೆ ಹೋಗೋರಿಂದ ಏನ್ ಸಹಾಯ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ನಾನು ಅಲ್ಲ, ಸಹಾಯ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡ್ತೀಯ? ನಾನೇ ನೋಡ್ಕೋತೀನಿ. ಭೀಮಾ, ನೀನ್ ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ. ದುಡ್ಡಿದೆ. ತಗೊಳ್ಳಿ ಅಣ್ಣ, ಇದನ್ನವರು ಕೊಟ್ಬಿಡಿ. ಅರೆ, ಹಣದ ವ್ಯವಸ್ಥೆ ಅಂತೂ ಮಾಡೇ ಬಿಟ್ಟ ನೀನು. ಆದ್ರೆ ರಾಮ್ಜಿ ನೋಡಿದ್ರೆ ಹಣದ ವ್ಯವಸ್ಥೆನೇ ಆಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಇವ್ರು ಹೇಳಿರ್ಲಿಲ್ಲ, ಅದು ಸ್ನೇಹಿತನ ಉಳಿಸ್ಕೊಳಕ್ ಪ್ರಯತ್ನ ಪಟ್ರು. ಹಾಗೆ ಬೇರೆ ಎಲ್ಲಾದ್ರೂ ಕೆಲಸ ಮಾಡಿರ್ಬೇಕು. ಮಧು, ಇಷ್ಟೊಂದು ದುಡ್ಡು ಇಲ್ಲಿಂದ ಬಂತು ನಿಂಗೆ? ಅದು ಕೆಲಸ ಮಾಡಿದೆ ನಾನು. ರಾತ್ರಿ ಕುಸ್ತಿ ಪಂದ್ಯ ಇತ್ತು, ಅದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಬಹುಮಾನ ಇತ್ತು. ನಾನು ಗೆದ್ದೆ ಅಲ್ಲಿ. ಮತ್ ನಿಂಗೆ ಗೊತ್ತೇ ಇದೆಯಲ್ಲ, ನಾನು ಪೈಲ್ವಾನ್ ಆಗಿದ್ದೋನು ಅಂತ. ಶಬ್ಬಾಷ್ ಮಧು, ಇವತ್ತು ನನ್ನ ಮಾನ ಕಾಪಾಡ್ಬಿಟ್ಟೆ ನೀನು. ಸಾಹೇಬ್ರೆ, ನೀವು ಕೂತ್ಕೊಳ್ಳಿ, ಸ್ವಲ್ಪ ಚಹಾ ಮಾಡಿಸ್ತೀನಿ. ಹಾಗೆ ಈ ದುಡ್ಡನ್ನ ತಗೊಂಡು ಹೋಗಿ ಮಹಾರಾಜರಿಗೆ ಒಪ್ಪಿಸ್ಬಿಡಿ. ಹಾಗೆ ಹೇಳಿ ಅವ್ರಿಗೆ ಭೀಮನಿಗೆ ಆಶೀರ್ವಾದ ಮಾಡಿ ಅಂತ. ಹಾಗೆ ಅವನ ಮುಂದಿನ ಓದು ವಿದೇಶದಲ್ಲಿ ಚೆನ್ನಾಗಾಗ್ಲಿ ಅಂತ. ಕರುಣಾ, ಸಾಹೇಬರಿಗೆ ಚಹಾ ತಿಂಡಿ ವ್ಯವಸ್ಥೆ ಮಾಡಮ್ಮ. ಖಂಡಿತ ಮಾವ, ಈಗ್ಲೇ ಮಾಡ್ತೀನಿ.
ಬಂದೆ, ನಾನು ಕುರ್ಚಿ ತಗೊಂಡ್ಬರ್ತೀನಿ. ಆಗ್ಲಿ. ಮಾಲೀಕ್ರೆ, ಮಾಲೀಕ್ರೆ, ನಮಸ್ತೆ ಮಾಲೀಕ್ರೆ. ಏನಾಯ್ತು? ಮಾಲೀಕ್ರೆ, ಭೀಮರಾವ್ ವಟಾರದವರು ಅಂದ್ರೆ ನಮ್ಮ ವಟಾರದವ್ರು ಎಲ್ಲರೂ ಬಂದ್ರು ಮನೆಗೆ. ಅಲ್ಲದೆ ದುಡ್ಡಿನ ವ್ಯವಸ್ಥೆ ಆಗಿದೆ. ಏನೋ ಹೇಳ್ತಿದ್ಯಾ ನೀನು? ವಿದೇಶಕ್ಕೆ ಹೋಗೋದಕ್ಕೆ ಅಷ್ಟು ದುಡ್ಡು ವ್ಯವಸ್ಥೆ ಆಗೋಯ್ತಾ? ಅಯ್ಯೋ, ದುಡ್ಡು ಇರ್ಲಿಲ್ಲ ಅವ್ರ ಹತ್ರ. ಅಷ್ಟ್ರಲ್ಲಿ ಮಧು ಜೇಬಿಂದ ಅಷ್ಟೊಂದು ದುಡ್ಡನ್ನ ತೆಕ್ಕೊಟ್ಟ ಅಂತೀನಿ. ಮಧುನ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತಂದ ಅವನು? ನಿನ್ನೆ ಪಂದ್ಯ ಇತ್ತಂತೆ, ಗೆದ್ದು ತಂದಂತೆ ದುಡ್ಡನ್ನ. ನನ್ಗ್ಯಾಕೋ ಆ ದುಡ್ಡನ್ನ ಕದ್ದು ತಂದ ಅಂತ ಅನ್ಸುತ್ತೆ. ಕರ್ಕೊಂಡು ಹೋಗು ಅವನ ಹತ್ರ. ನಿನ್ನೆ ರಾತ್ರಿ ಯಾರೋ ನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಆಮೇಲೆ ನನಗೆ ಎಚ್ಚರ ಆದಾಗ ನನ್ನ ಬ್ಯಾಗಲ್ಲಿದ್ದ ದುಡ್ಡು ಮಾಯ ಆಗಿತ್ತು. ಬನ್ನಿ. ಸ್ವಲ್ಪ ಇರಿ, ನಾವು ಜೊತೆಗೆ ಬರ್ತೀವಿ. ನಡೀರಿ. ಬನ್ನಿ ಮಾಲೀಕ್ರೆ. ಚಹಾ ತುಂಬ ಚೆನ್ನಾಗಿತ್ತು. ಭೀಮರಾವ್, ನೀನು ನಮ್ಮ ಜೊತೆ ಬಂದಿದ್ದಿದ್ರೆ ನಮಗೆ ಬಹಳ ಸಂತೋಷ ಆಗ್ತಿತ್ತು. ನೀವು ದುಡ್ಡು ಎಣಿಸಾಗಿದ್ರೆ ನಮಗೆ ಕೊಡಬಹುದು. ಇರೇ. ಸ್ವಲ್ಪ ಇರಿ ಸಾಹೇಬ್ರೆ, ಸ್ವಲ್ಪ ತಾಳ್ಮೆ ಇರಲಿ. ಮೊದಲು ನಮ್ಮ ದುಡ್ಡಿನ ಲೆಕ್ಕ ಚುಕ್ತ ಆಗ್ಲಿ. ಮಾಲೀಕ್ರೆ. ಏಯ್, ಬಾರ ಇಲ್ಲಿ. ಬಾರ ಇಲ್ಲಿ, ನಿಂಗೆ ಹೇಳಿದ್ದು. ನನ್ನ ದುಡ್ಡನ್ನೇ ಕದ್ಕೊಂಡು ಬಂದು ಆ ದುಡ್ಡಲ್ಲಿ ಭೀಮನ್ನ ವಿದೇಶಕ್ಕೆ ಕಳಿಸ್ತೀಯಾ? ರಾತ್ರಿ ಕುಸ್ತಿ ಪಂದ್ಯ ಇತ್ತು, ಅದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಬಹುಮಾನ ಇತ್ತು. ನಾನು ಗೆದ್ದೆ ಅಲ್ಲಿ. ಮತ್ ನಿಂಗೆ ಗೊತ್ತೇ ಇದೆಯಲ್ಲ ನಾನು ಪೈಲ್ವಾನ್ ಆಗಿದ್ದೋನು ಅಂತ. ತಗೊಳಪ್ಪ. ಭೀಮ ಕದ್ದು ದುಡ್ಡಲ್ಲಿ ವಿದೇಶಕ್ಕೆ ಹೋಗ್ತಿದ್ದಾನೆ. ಇದಪ್ಪ ವರ್ಷೆ ಅಂದ್ರೆ. ಜನರಿಗೆ ಓದಿನ ಬಗ್ಗೆ ಸಿದ್ಧಾಂತ ಹೇಳೋನು ಕದ್ದು ದುಡ್ಡಲ್ಲಿ ಓದ್ಲಿಕ್ಕೆ ಹೋಗ್ತಾನಂತೆ. ಮಾತಾಡಪ್ಪ ಭೀಮರಾವ್, ವಿದೇಶಕ್ಕೆ ಹೋಗ್ತೀಯಾ? ನೋಡಿ ಸಾಕಾರೆ, ನಿಮ್ಮ ದುಡ್ಡಿಲ್ಲಿ ಎಷ್ಟಿದೆಯೋ ಅಷ್ಟನ್ನು ತಗೊಂಡು ಹೋಗಿ. ಆದ್ರೆ ಭೀಮಾ, ನನ್ನ ಮಾತನ್ನ ಪೂರ್ತಿ ಕೇಳು. ನಾನು ಸಾವುಕಾರ ಜೊತೆ ಮಾತಾಡ್ತೀನಿ. ಸಾವುಕಾರ್ರೆ, ನನ್ನ ಸ್ನೇಹಿತಂಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ನಿಮ್ಮ ಜೀವ ಅಪಾಯದಲ್ಲಿತ್ತು, ನಾನು ಸಹಾಯ ಮಾಡಿದ್ನಲ್ಲ. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೋತೀನಿ, ಇವನ್ಗೂ ನೀವು ಸಹಾಯ ಮಾಡಿ. ಸಹಾಯ ಮಾಡಲ್ಲಯ್ಯ. ನನ್ನ ದುಡ್ಡನ್ನೇ ಕದ್ದು ಈಗ ಸಹಾಯ ಕೇಳ್ತಿದ್ಯಾ? ಏ ಮಧು, ಸಹಾಯ ಎಲ್ಲ ಒಂದ್ ಕಡೆ ಇರ್ಲಿ. ನಾವು ನಿನ್ ಮೇಲೆ ದುಡ್ಡು ಕದ್ದಿದ್ಯಾ ಅಂತ ಕೇಸ್ ಹಾಕ್ತಿದೀವಿ. ಹಾಕೊಳ್ರಿ ಕೇಸನ್ನ, ಜೈಲಲ್ಲಿ ಹಾಕ್ಬಿಡಿ ನನ್ನ. ಆದ್ರೆ ಸಾವುಕಾರ್ರೆ,
ಈ ದುಡ್ಡನ್ನ ಮಾತ್ರ ವಾಪಸ್ ತಗೊಂಡು ಹೋಗ್ಬೇಡಿ. ನಿಮ್ ಸ್ವಲ್ಪ ಹಣದಿಂದ ನನ್ನ ಸ್ನೇಹಿತ ವಿದೇಶಕ್ಕೆ ಹೋಗ್ಬೋದು ಓದಕ್ಕೆ. ನೀವೇ ಯೋಚನೆ ಮಾಡಿ, ಕದಿಬೇಕು ಅಂತ ಇದ್ದಿದ್ರೆ ನಾನು ಪೂರ್ತಿ ಹಣನೇ ಕದೀತಿದ್ದೆ ಅಲ್ವಾ? ಆದ್ರೆ ಹಾಗೆ ಮಾಡಿಲ್ಲ ಸಾಹೇಬ್ರೆ. ನನ್ನ ಸ್ನೇಹಿತ ಭೀಮಂಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾತ್ರ ದುಡ್ಡು ತಗೊಂಡಿದ್ದೀನಿ ಸಾಹೇಬ್ರೆ. ನಂಗೆ ಈ ಕತೆಗಳೆಲ್ಲ ಬೇಡ, ನಂಗೆ ನನ್ನ ದುಡ್ಡು ಬೇಕಷ್ಟೇ. ಸಾಹೇಬ್ರೆ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಸಾಹೇಬ್ರೆ. ದೂರ ಸರಿಯೋ. ನಾನು ಜೀವನ ಪೂರ್ತಿ ನಿಮ್ ಜೀತ ಮಾಡ್ತೀನಿ ಸಾಹೇಬ್ರೆ. ನನ್ನ ಸ್ನೇಹಿತಂಗೆ ಸಹಾಯ ಮಾಡಿ ದಯವಿಟ್ಟು ಸಾಹೇಬ್ರೆ. ಸಾಹೇಬ್ರೆ ಮಧು, ಸಾಹೇಬ್ರೆ ಎದ್ದೇಳು. ಸಾವ್ಕಾರ್ರೆ, ಇದೊಂದು ಸಹಾಯ ಮಾಡಿ ಸಾವ್ಕಾರ್ರೆ. ಹೌದು ಸಾವ್ಕಾರ್ರೆ, ನಿಮ್ಮಲ್ಲಿ ಕೆಲ್ಸಕ್ಕೆ ಇಟ್ಕೊಳ್ಳಿ ನಮ್ನ. ಒಂದೊಂದ್ ಪೈಸಾನು ನಿಮ್ಗೆ ಚುಕ್ತಾ ಮಾಡ್ತೀವಿ. ಹೌದು ಸಾವ್ಕಾರ್ರೆ, ಇದೊಂದು ಸಹಾಯ ಮಾಡಿ. ಸಾವ್ಕಾರ್ರೆ, ಇದೊಂದು ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ ಕೈ ಮುಗಿತೀವಿ, ಸಹಾಯ ಮಾಡಿ. ಇಷ್ಟು ಹಣಕ್ಕೋಸ್ಕರ ಹೇಗ್ ಬೇಡ್ತಿದ್ದಾರೆ ನೋಡಿ ಇವರೆಲ್ಲ. ಎಷ್ಟು ಸಂತೋಷ ಆಗತ್ತೆ ನೋಡಕ್ಕೆ. ನಮ್ಮ ಮುಂದೆ ನಿಮ್ ಯೋಗ್ಯತೆ ಏನು ಅಂತ ನೋಡ್ಕೊಳ್ಳಿ. ಅರೆ ನೀವೆಷ್ಟೇ ಕೈ ಮುಗಿದ್ರು ಅಷ್ಟೇ, ಇಲ್ಲಿ ಕಾಲಿಗೆ ಬಿದ್ರು ಅಷ್ಟೇ. ಇವ್ರು ಯಾವುದೇ ಕಾರಣಕ್ಕೂ ನಿಮ್ ಯಾರಿಗೂ ಮೂರ್ಖ ಸಹಾಯ ಮಾಡಲ್ಲ, ಅರ್ಥ ಆಯ್ತಾ? ಸಾರಾಯಿ ಮಾರ ದುಡ್ಡು ಮಾಡಿರೋ ತಾನೇ ನೀವು? ನಿಮ್ ಚೀಲದಲ್ಲಿ ಇರೋ ಕೆಲವು ಪತ್ರಗಳನ್ನ ನೋಡಿದೀನಿ ನಾನು. ಅದೆಲ್ಲದನ್ನು ಓದಿದ್ಮೇಲೆ ನಿಮ್ ಕಾನೂನು ಬಾಹಿರ ಕೆಲ್ಸಗಳು ಏನೇನು ಅಂತ ಗೊತ್ತಿದೆ ನನಗೆ. ಈ ಮೇಘನಾಥ್ ಅವ್ರ ಜೊತೆ ನಿಮ್ ವ್ಯಾಪಾರ ಏನು ಅಂತ ಗೊತ್ತಿದೆ ನನಗೆ ಚೆನ್ನಾಗಿ. ಪಾಪದ ದುಡ್ಡಲ್ಲಿ ಬದುಕ್ತಿರೋರು ನೀವು. ಅದರಲ್ಲಿ ಒಂದೆರಡು ಕಾಸನ್ನ ಒಳ್ಳೆ ಕೆಲ್ಸಕ್ಕೆ ಕೊಡಿ ಅಂತ ಹೇಳಿದ್ರೆ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ತೀರಾ? ಮಧು, ಇವರೆಲ್ಲ ಅದು ಹೇಗಾದ್ರೂ ದುಡ್ಡು ಸಂಪಾದನೆ ಮಾಡಲಿ. ಆದರೆ ಇದು ಅವರೇ ಸಂಪಾದನೆ ಮಾಡಿರೋ ದುಡ್ಡು ಅನ್ನೋದು ನಿಜ ತಾನೆ? ಅದನ್ನ ನೀನು ಕದ್ದಿದ್ಯಾ ಮಧು, ಮತ್ತು ಕದಿಯೋದು ಅಪರಾಧ. ಭೀಮಾ, ನಾನು ಆಗ್ಲಿಂದ ಇವ್ರಿಗೆ ಬೇಡ್ಕೋತಾ ಇರೋದು ನಿನಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ, ಇನ್ನು ಬೇಡ್ಕೊಳಲ್ಲ. ಈಗ ಇವ್ರಿಗೆಲ್ಲ ನಾನು ನನ್ನ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ನೀನೇನ್ ಮಾಡ್ಕೋತೀವ ನಮಗೆ? ಠಾಣೆಗೆ ಹೇಳ್ಕೊಂಡೋಗಿ ಜೈಲಿಗೆ ಕಳಿಸ್ತೀನಿ ನಿನ್ನ. ಏನು ಮಾಡ್ಕೊಳಕ್ಕಾಗಲ್ಲ ನೀವು. ಸಾವುಕಾರ್ರೆ, ಈ ಮಧುನ ನಾವು ಆಮೇಲೆ ಬೇಕಾದ್ರೆ ನೋಡ್ಕೋಬಹುದು. ಮೊದಲು ನೀವು ನಿಮ್ ದುಡ್ಡು ತಗೊಂಡು ಇಲ್ಲಿಂದ ಹೋಗಿ. ಇವ್ರು ಎಲ್ಲರೂ ಸೇರ್ಕೊಂಡು ಈ ಭೀಮ್ರಾವ್ಗೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಲಿ. ಸಾಕಾರ್ರೆ, ತಗೊಳ್ಳಿ ಇದನ್ನ. ಇದು ನಿಮ್ ದುಡ್ಡು. ನಡೀರಿ. ನಿಮಗೆ ದುಡ್ಡಿನ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಅದರಿಂದ ಈಗ ಭೀಮ್ರಾವ್ ನಮ್ಮ ಜೊತೆ ಬರಲೇಬೇಕು. ಆಗಲಿ, ನಾನು ನಿಮ್ಮ ಜೊತೆ ಬರ್ತೀನಿ. ನನ್ನ ಬಟ್ಟೆನೆಲ್ಲ ತಗೊಂಡ್ಬರ್ತೀನಿ. ಸಾಹೇಬ್ರೆ, ಮತ್ತೊಂದ್ಸರಿ ಮಹಾರಾಜರ ಹತ್ರ ಮಾತಾಡಿ ನೋಡಿ. ಅವ್ರ ಹತ್ರ ಮನವಿ ಮಾಡಿ ಭೀಮನ್ನ ಇದರಿಂದ ಮುಕ್ತಿಗೊಳಿಸಿ ಅಂತ. ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಭೀಮ್ರಾವ್ನ ನೀವು ಕಳಿಸ್ಕೊಡ್ಲೇಬೇಕು.
ಕ್ಷಮಿಸಿ ನನ್ನ. ಹೋಗ್ಲೇಬೇಕಾಗಿತ್ತು. ಕಿವಿ ಹಿಡ್ಕೊಂಡು ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಜವಾಗ್ಲೂ ಹೋಗ್ಲೇಬೇಕಿತ್ತು. ಹೇಳ್ಬೋದಿತ್ತಲ್ಲ, ಹೇಳೋ ಅವಶ್ಯಕತೆನೂ ಇರ್ಲಿಲ್ವಾ? ಬೆಳಗ್ಗೆ ಎದ್ದು ಮನೆ ಇಡೀ ಹುಡುಕ್ದಾಗ ರಮನೆ ಇಲ್ಲ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಒಂದೊಂದು ಕ್ಷಣನೂ ಎಷ್ಟು ಒತ್ತಾಡಿದ್ದೀನಿ ಗೊತ್ತಾ? ಬೆಳಗ್ಗೆ ಹೊತ್ತು ಖಾಲಿ ಅನಿಸ್ತಿತ್ತು. ಇಡೀ ದಿನ ಬೇಸರ. ಇಡೀ ವಾರ ರಮ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಒತ್ತಾಡ್ತಾ ಇದ್ದೆ. ನನ್ನಲ್ಲಿ ನಡೀತಿತ್ತು ಅಂತ ನನಗೆ ಮಾತ್ರ ಗೊತ್ತು. ಇಷ್ಟೆಲ್ಲ ನಡೆದ ಮೇಲೂ ನೀನು ನನ್ನ ಮುಂದೆ ನಿಂತು ಕಿವಿ ಹಿಡ್ಕೊಂಡು ಈ ರೀತಿ ಕ್ಷಮೆ ಕೇಳ್ಬಿಟ್ರೆ ನಾನು ಕ್ಷಮಿಸ್ಬಿಡ್ಬೇಕರಮ್ಮ? ನಿಮ್ ತರ ನಾನು ಒದ್ದಾಡಿದ್ದೀನಲ್ಲಿ.